ದೊಡ್ಡಬಳ್ಳಾಪುರ ಕಡ್ಲಿಂತ ಒಂದು ಬೆಳೆ ಅಲ್ಲಿಂದ ಒಂದು ಕರಿಕಲ್ಲು ಪರ್ಚೇಸ್ ಮಾಡ್ಕೊಂಡು ಬಂದು ಇಳ್ಕಲ್ಲಿಗೆ ಕೊಟ್ಟಿವಿ ಸರ್. ಯಾರು ಶಿಲ್ಪಿಯಲ್ಲಿ ಅವರು? ಶಿಲ್ಪಿ ಇಳ್ಕಲ್ ಅವ್ರು ಸರ್. ಇಳಕಲ್ ಅವರು. ಇಳ್ಕಲ್ ಅವ್ರು. ಎಷ್ಟು ಸಮಯ ತೆಗೆದುಕೊಂಡ್ರು ಇದು ಮಾಡೋದಕ್ಕೆ ಸುಮಾರು 1 ವರ್ಷ ತಗೊಂಡ್ರು ಸರ್ ಅವರು. ಈ ವಿಚಾರನ ದೇವೇಗೌಡರಿಗೆ ನೀವೇ ತಿಳಿಸಿದ್ರ ಅಥವಾ ಶಾಸಕರ ಮೂಲಕ? ದೇವೇಗೌಡರಿಗೆ ಸ್ವತಃ ನಾನೇ ಹೋಗಿ ಯಜಮಾನ್ರಿ ನಿಮ್ದೊಂದು ಒಂದು ಮೂರ್ತಿ ಮಾಡ್ಬೇಕಂತ ನಮಗೆ ಸಂಕಲ್ಪ ಮಾಡ್ಕೊಂಡು ಬಂದಿನಿ, ತಮ್ಮದೊಂದು ಫೋಟೋ ಕೊಡ್ರಿ ಅಂತ ಕೇಳಿದ್ವಿ. ಕೇಳಿದ ಮೇಲೆ ಅವ್ರು ಹುಡುಕಾಡಿ ಒಂದು ಫೋಟೋ ಕೊಟ್ರು ನನಗೆ. ಕೊಟ್ಟ ಮೇಲೆ ಶಿಲ್ಪಿಗೆ ಆ ಫೋಟೋ ಕೊಟ್ಟಿವಿ. ಕೊಟ್ಟ ಮೇಲೆ ಕೆಲವು ಆರ್ಟಿಸ್ಟ್ಗಳು ಬರೀತಾರಲ್ಲ ಸರ್, ಹಿಂಗೆ ನಿಮ್ಮ ನೋಡೋಣ ಹಿಂಗೆ ಚಿತ್ರ ಬರೀತಾರಲ್ಲ, ಅದರಂಗೆ ಸ್ಕೆಚ್ ಇದು ಮಾಡಿದ ಮೇಲೆ ಸ್ಕೆಚ್ ಹಾಕಿದ್ವಿ. ಅದು ಕರೆಕ್ಟ್ ಆಯ್ತು ಅವರು ಅಂದ ಮೇಲೆ ಆ ಫೋಟೋ ಹೋಗಿ ಯಜಮಾನ್ರಿಗೆ ತೋರಿಸಿದ್ವಿ. ಅನಾವರಣ ಮಾಡಿಬಿಡು, ನೀನು ಇಟ್ಬಿಡು ಅಂತ ಹೇಳಿದ್ರು. ಇದಕ್ಕೆ ಎಷ್ಟು ತಿಂಗಳ ಮುಂಚೆ ನಿಮ್ಗೆ ಪರ್ಮಿಷನ್ ಕೊಟ್ಟರು ನಾನೇ ಬರ್ತೀನಿ ಅಂತ? 1 ತಿಂಗಳಿಂದ ಕೊಟ್ಟರು ಸರ್. ಇವತ್ತು ಎಷ್ಟು ಖುಷಿ ಅನಿಸ್ತು ಸರ್. ಒಂದು ರೀತಿ ಸಾರ್ಥಕ ಮನೋಭಾವ ನಮ್ಮೆಲ್ಲರಿಗಿಂತ ಹೆಚ್ಚು ನಿಮ್ಮಿಬ್ಬರಿಗೆ ಇರುತ್ತೆ. ಅದು ಎಷ್ಟು ಸಾರ್ಥಕ ಅನ್ನಿಸ್ತಿದೆ? ಎಲ್ಲ ರೈತರಿಗೂ ಸಾರ್ಥಕ ಅಂತ ಸರ್. ನಮಗಲ್ಲದೇನೆ ರೈತಾಪಿಗಳು, ವ್ಯವಹಾರಿಕರು, ಉದ್ಯಮಿಗಳು ಎಲ್ಲರಿಗೂ ಸಾರ್ಥಕತೆ ಆಗ್ಯದ ಇದರಿಂದ. ಆ ನೆನಪು ಇರಲಿ. ನಾವು ಇವತ್ತು ಇರ್ತೀವಿ, ನಾಳೆ ಓದ್ತೀವಿ, ನೆನಪು ಮಾತ್ರ ಅಜರಾಮರವಾಗಿರ್ತದ. ಎಲ್ಲರಿಗೂ ನೆನಪಿರಲಿ ಅನ್ನೋ ಅಭಿಲಾಷೆಯಿಂದ ನಾವು ಮೂರ್ತಿನ ಮಾಡಿಸಿವಿ. ನಮ್ಮಣ್ಣ ನಾನು ಸ್ಥಳ ಕೊಟ್ಟತ ನಾನು